ಎಂಜಿ ನಮಸ್ಕಾರ. ಈ ದಿನ ಏನು ನಮ್ಮ ನಂಗ್ಲಿಯಲ್ಲಿ ಮೈಸೂರ ಸೀಸನ್ 2 ಶಿವರಾತ್ರಿ ಪ್ರಯುಕ್ತವಾಗಿ ನಮಗೆ ಪ್ರಯಾಣಿಕರಾದಂತ ನಂಗ್ಲಿ ಯುವಕರು, ಸುತ್ತಮುತ್ತಲ ಗ್ರಾಮದ ಎಲ್ಲ ರಾಜಕಾರಣಿಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಸೀಸನ್ 2 ಮೈಸೂರ ಕಪ್ ಟೂರ್ನಮೆಂಟ್ ಈಗ ನಡೆದಿದೆ. ಇದರಲ್ಲಿ ಸುಮಾರು ತಂಡಗಳು ಬಂದು 3ನೇ ದಿನ ಇವತ್ತು ಬಂಗಾರಪೇಟೆ ಮತ್ತೆ ತಾಯಿಯವರು 3ನೇ ಬಹುಮಾನವನ್ನ ಎನ್ಸಿಪಿ ಕೋಲಾರ ತಂಡಗಳು ಜಯಗಳಿಸಿ 4ನೇ ತಂಡ ಜಗನ್ನೂರ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದಾರೆ. ನಾನು ತಿಳ್ಕೊಂಡಿದ್ದೆ ಶಿವರಾತ್ರಿ ಜಾಗರಣೆ ಇಲ್ಲೇ ಆಗುತ್ತೆ ಅಂತ, ಆದ್ರೆ ಬೇಗ ಬಿಡ್ತಾ ಇದ್ದಾರೆ. ಈ ಟೂರ್ನಿಯನ್ನ ಆಯೋಜನೆ ಮಾಡಿದಂತ ಎಲ್ಲರಿಗೂ ಪ್ರತಿ ವರ್ಷನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ವಿಯಾಗಿ ಇನ್ನೂ ಉತ್ತಮವಾಗಿ ಈ ಟೂರ್ನಮೆಂಟ್ ಅನ್ನ ಮಾಡ್ಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸುಂದರ್ ಅವರು ಇರ್ಬೋದು, ನಮ್ಮ ಸತ್ಯಣ್ಣವ್ರು ಇರ್ಬೋದು, ನಮ್ಮ ಶ್ರೀಧರ್ ಅವ್ರು ಇರ್ಬೋದು, ಲಕ್ಷ್ಮೀಪತಿ ಅವರು ಇರ್ಬೋದು, ನಮ್ಮ ಸುರೇಶ್ ಅವರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಎಲ್ಲ ಈ ಟೂರ್ನಿಗೆ ತನು ಮನ ಜೀವನ್ ಅವರು ನಮ್ಮ ಆರಾಧ್ಯ ಗ್ರ್ಯಾಂಡ್ ಇನ್ನದ ಬರ್ತಾ ಬರ್ತಾ ಅವ್ರ ಸೈಜ್ ಇರೋ ಟ್ರೋಫಿ ಕೊಡ್ಬೇಕು ಬರೋ ವರ್ಷ ಎಲ್ಲ ಆಯೋಜಕರು. ಯಾಕಂದ್ರೆ ಈ ಟೂರ್ನಿ ಇಷ್ಟೊಂದು ಉತ್ತಮವಾಗಿ ನಡಿಬೇಕಂದ್ರೆ ಈ ಟೂರ್ನಿಮೆಂಟ್ ಯಶಸ್ವಿ ಆಗಲು ಕಿಶೋರ್ ಅಂಡ್ ಶಂಕರ್ ಈ ಟೂರ್ನಿಯನ್ನ ಯಶಸ್ವಿಗೊಳಿಸೋದಕ್ಕೆ ಹಗಲು ರಾತ್ರಿ ಕಿಶೋರ್ ಮತ್ತೆ ಶಂಕರ್ ಅವರು ಕೆಲಸ ಮಾಡಿದ್ದಾರೆ. ನನಗೆ ಯುವಕರು ನೋಡ್ತಾ ಇರುವಂತ ಖುಷಿ ಆಗುತ್ತೆ. ಶಿವರಾತ್ರಿ ಅಂದ್ರೆ ರಜೆ ಇರುತ್ತೆ, ಎಲ್ಲರೂ ಬೇರೆ ಬೇರೆ ಅದು ಇದು ಪಾರ್ಟಿ ಹೋಗೋಣ ಅನ್ನೋದು ಬಿಟ್ಟು ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಬಂದು ಎಲ್ಲಾರು ಇಷ್ಟೊಂದು ಖುಷಿಯಾಗಿ ಏನು ಅಷ್ಟೊಂದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇದೇ ಆದ್ರೆ ಅಷ್ಟೊಂದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವೆಲ್ಲ ಆರೋಗ್ಯವಾಗಿರ್ಬೇಕು. ಇದೇ ರೀತಿಯಲ್ಲಿ ಸದಾ ಖುಷಿಯಾಗಿರ್ಬೇಕಂದ್ರೆ ಯಾವ್ದಾದ್ರು ಒಂದು, ಅದು ಕ್ರಿಕೆಟ್ ಪಂದ್ಯಾವಳಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಯಾವುದೇ ಒಂದು ಶೆಟ್ಲ್ ಇರ್ಬೋದು, ಯಾವ್ದಾದ್ರು ಒಂದೊಂದು ಸ್ಪೋರ್ಟ್ಸ್ ಅಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಂಡ್ರೆ ನೀವು ಯಾವುದೇ ದುಶ್ಚಟಗಳಿಗೆ ಬಲಿಯಾಗಲ್ಲ. ಇಲ್ಲಾಂದ್ರೆ ನೋಡಿದಿರಿ, ವಯಸ್ಸಾಗಿರೋರು ಯಾರು ಸಾಯ್ತಾ ಇಲ್ಲ. ಈಗ ವಯಸ್ಸು ಹುಡುಗರೆ ಸಾಯ್ತಾರ, ಲೈಟ್ ಕಂಬಗಳಲ್ಲಿ ಹಾಕಿರ್ತಾರೆ ಫೋಟೋಗಳು. ಆ ಲೈಟ್ ಕಂಬದಲ್ಲಿ ನಮ್ದು ಫೋಟೋಗಳು ಬರ್ತಿತ್ತು. ಅದಕ್ಕೋಸ್ಕರ ಆ ಲೈಟ್ ಕಂಬದಲ್ಲಿ ನಮ್ದು ಫೋಟೋಗಳು ಬರೋದು ಬೇಡ ಅನ್ನೋದಾದ್ರೆ ಎಲ್ಲರೂ ಆರೋಗ್ಯವಾಗಿ ಉತ್ತಮವಾಗಿ ಎಲ್ಲ ಈ ದೇಶದ ಸತ್ಪ್ರಜೆಗಳಾಗಿ ನಮ್ಮ ನಾಡಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಂತ ಎಲ್ಲ ಉತ್ತಮ ಪ್ರಜೆಗಳಾಗಿ, ಉತ್ತಮ ಕ್ರೀಡಾಪಟುಗಳಾಗಿ ನೀವು ಬೆಳಿಬೇಕು. ಮುಂದಿನ ದಿನಗಳಲ್ಲಿ ನಾವು ಬಂಗಾರಪೇಟೆಯಲ್ಲಿ ಇವತ್ತು ವಿನ್ ಆಗಿದ್ದಾರೆ. ನಿಮ್ಮನ್ನ ಎಲ್ಲ ಇಡೀ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಅತ್ಯುತ್ತಮವಾದಂತಹ ತಂಡಗಳನ್ನ ಸೇರಿಸಿ ನೀವ್ ಯಾವ ತರ ಹೇಳ್ತೀರೋ ಆ ತರ ಟೂರ್ನಮೆಂಟ್ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀರಿ, ಬೇಸಿಗೆಯಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ನೀವೆಲ್ಲ ತಂಡಗಳಲ್ಲಿ ಏನು ಭಾಗವಹಿಸಿದ್ರಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ಲೇಸ್ ಗಳನ್ನ ಏನ್ ತಗೊಂಡಿದ್ರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಯಾವ್ಯಾವ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ದೇ ಸಲಹೆಗಳನ್ನ ಪಡೆದು ನಾವು ಟೂರ್ನಿಯನ್ನ ಆಯೋಜನೆ ಮಾಡ್ತೀರಿ. ಅದಕ್ಕೋಸ್ಕರ ಇಲ್ಲಿ ಬಂದಿರ್ತಕ್ಕಂಥ ತಂಡಗಳು ಉತ್ತಮವಾದಂತ ಪ್ರದರ್ಶನ ಕೊಟ್ರಿ. ಲಾಸ್ಟ್ ಮೂಮೆಂಟ್ ಅಲ್ಲಿ 5 ಓವರ್ ಮ್ಯಾಚ್ ಇನ್ನ 3 ಓವರ್ ಮ್ಯಾಚ್ ಮಾಡಿದ್ರಿಂದ ಸ್ವಲ್ಪ ಏನೋ ಬ್ಯಾಡ್ ಲೈಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರಿ. ಆದ್ರೂ ತುಂಬಾ ಚೆನ್ನಾಗಿ ಆಡಿ ನಮ್ಮ ನವೀನ್, ನಮ್ಮ ಇವರೆಲ್ಲ ಆಡಿದ್ರು. ಇಲ್ಲಿಂದ ನಮ್ಮ ಅವನ್ಯಾರು ತಾಯ್ಲೂರು ನಮ್ಮ ಸೇಟು ತುಂಬಾ ಚೆನ್ನಾಗಿ ಆಡ್ದ. ಆದ್ರೆ ಏನು ಮಾಡಕ್ಕಾಗಲ್ಲ, ಅಲ್ಲಿ ಗೆದ್ದಿದ್ರಲ್ಲ ನೀವು. ನಾನ್ ನಿಮ್ ಹೌದೌದು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಈ ತರ ಇನ್ನಷ್ಟು ಟೂರ್ನಿಯನ್ನು ಮಾಡೋದಕ್ಕೆ ಶಕ್ತಿ ನಮ್ಮ ಪ್ರಾಯೋಜಕರಿಗೂ ಕೊಡ್ಲಿ ಅಂತ ಹೇಳಿ ಈ ಟೂರ್ನಿಗೆ
ಕರೆದು ನಿಮ್ಮನ್ನೆಲ್ಲ ಕುರಿತು ಮಾತನಾಡಲು ಮತ್ತೆ ಈ ನಿಮ್ಮ ಪಂದ್ಯವನ್ನ ನೋಡೋದಕ್ಕೆ ಅಂತ ಸೌಭಾಗ್ಯ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ. ಜೈ ಹಿಂದ್, ಜೈ ಭಾರತ್.